ಹಾಸನದಲ್ಲಿ ಬೆಳ್ಳಂ ಬೆಳಗ್ಗೆ ಭ್ರಷ್ಟ ಅಧಿಕಾರಿಯ ಹೈಡ್ರಾಮಾ. ಲೋಕಾಯುಕ್ತ ದಾಳಿ ಮಾಡಿದ್ರು ಬಾಗಿಲು ತೆರೆಯದೆ ಕಳ್ಳಾಟವನ್ನ ಮಾಡಿದ್ದಾನೆ. ಹಾಸನದಲ್ಲಿ ಬೆಳ್ಳಂ ಬೆಳಗ್ಗೆ ನೋಡಿ ಭ್ರಷ್ಟ ಅಧಿಕಾರಿ ಹೈಡ್ರಾಮಾ ಮಾಡಿದ್ದಾನೆ. ಲೋಕಾಯುಕ್ತ ದಾಳಿ ಮಾಡಿದೆ, ಆದ್ರೂ ಕೂಡ ಬಾಗಿಲನ್ನೇ ಓಪನ್ ಮಾಡಿಲ್ಲ. ಕಳ್ಳಾಟ ಹೊರಗಡೆ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ ಕಣ್ಣ ಮುಚ್ಚಾಲೆ ಆಟ ಆಡಿದ್ದಾರೆ. ಬೆಳಗ್ಗೆನೆ ಎದ್ದು 2 ಗಂಟೆಯಿಂದ ಗೇಟ್ ತೆಗೆಯದೆ ಅಧಿಕಾರಿ ಮೊಂಡಾಟ ಮಾಡಿದ್ದಾರೆ. ಮನೆ ಬಾಗಿಲು ತೆಗೆಸಲು ಇನ್ನಿಲ್ಲದ ಪರದಾಟವನ್ನ ಲೋಕಾ ಟೀಮ್ ಮಾಡಿದ್ದಾರೆ. ಹಾಸನದ ರಕ್ಷಣಾಪುರದಲ್ಲಿ ಇರುವಂತಹ ಸತ್ಯನಾರಾಯಣ ನಿವಾಸ ಸಿಸಿ ಕ್ಯಾಮೆರಾ ಮುಂದೆ ನಿಂತುಕೊಂಡು ಲೋಕಾಯುಕ್ತ ಟೀಮ್ ಎಚ್ಚರಿಕೆ ನೀಡ್ತಾರೆ. ಡೋರ್ ಓಪನ್ ಮಾಡಿ, ಇಲ್ಲದೆ ಹೋದ್ರೆ ಹೊಡಿಬೇಕಾಗತ್ತೆ. ಸಿಸಿ ಕ್ಯಾಮೆರಾ ಮುಂದೆ ನಿಂತ್ಕೊಂಡು ಲೋಕಾಯುಕ್ತ ಟೀಮ್ ನೋಡಿ ಎಚ್ಚರಿಕೆ ಕೊಡ್ತಾರೆ. ಓಪನ್ ಮಾಡ್ತೀರಾ ಇಲ್ವಾ? ಡೋರ್ ಓಪನ್ ಮಾಡೋದ ನಾವೇ ಒಡೆದು ಓಪನ್ ಮಾಡ್ತೀವಿ, ಸುಮ್ಮನೆ ಅಲ್ಲ, ಒಡೆದಾಕ್ತೀವಷ್ಟೇ. ಪೊಲೀಸರು ಎಚ್ಚರಿಕೆ ಕೊಡ್ತಾರೆ. ಈ ತರ ಮನೆ ಗೇಟ್ ಬಡಿದು ಎಚ್ಚರಿಕೆಯನ್ನ ನೀಡ್ತಾರೆ ಹಾಸನ ಪೊಲೀಸರು. ಲೋಕಾಯುಕ್ತ ದಾಳಿಯ ವೇಳೆಯಲ್ಲಿ ಪಾಲಿಕೆ ಇಂಜಿನಿಯರ್ ಹೈಡ್ರಾಮಾ ಮಾಡ್ತಾರೆ. ಸತ್ಯನಾರಾಯಣ ಮನೆ ಬಳಿಯಲ್ಲಿ ಓಡೋಡಿ ಬರ್ತಾರೆ ಸಹೋದರಿ. ಬಾಗಿಲು ತೆರೆಯುವಂತೆ ಮನವಿಯನ್ನ ಸಹೋದರಿ ಕೂಡ ಮಾಡ್ತಾರೆ. ಏನೂ ಆಗಲ್ಲ, ಬಾಗಿಲು ತೆಗಿ ಅಂಥೇಳಿ ಇನ್ನಿಲ್ಲದಂತೆ ಸಹೋದರಿ ಕೂಡ ಬಂದು ಮನವಿಯನ್ನ ಮಾಡ್ತಾರೆ. ಸಿಸಿ ಕ್ಯಾಮ್ರಾ ಮುಂದೆ ನಿಂತು ಸಹೋದರರಿಗೆ ತಂಗಿ ಮನವಿ ಮಾಡ್ತಾರೆ. ನೋಡಿ, ಅಲ್ಲಿ ಗೇಟ್ ಹತ್ಕೊಂಡು ಕಾರ್ ಹತ್ತಿ ಮೇಲ್ಗಡೆ ಹತ್ತುತ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಓಪನ್ ಮಾಡ್ತಾ ಇಲ್ಲ, ಡೋರು ತೆಗೀರಿ, ಏನೂ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಕೂಡ ತೆಗಿತಾ ಇಲ್ಲ ಡೋರು ಹೊಡೆದಾಗಬೇಕಾಗತ್ತೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ. ನೋಡಿ, ಕಂಪ್ಲೀಟ್ ಆಗಿ ಗೇಟ್ ದೊಡ್ಡದಾಗಿದೆ. ಸೊ ಅವರು ಬೆಲ್ ಮಾಡ್ತಾರೆ, ಭಾಳಷ್ಟು ಬಾರಿ ಬೆಲ್ ಮಾಡ್ತಾರೆ. ಸಿಸಿ ಕ್ಯಾಮ್ರಾ ಮುಂದೆನೂ ಕೂಡ ನಿಂತ್ಕೊಂಡು ಓಪನ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಅಷ್ಟೆಲ್ಲ ಇದ್ರೂ ಕೂಡ ಅವರು ಮಾಡೋದೇ ಇಲ್ಲ. ಸತತವಾಗಿ 2-3 ಗಂಟೆಗಳ ಕಾಲವೂ ಕೂಡ ಇದೇ ರೀತಿಯಾಗಿ ಆಟ ಆಡಿಸ್ಬಿಟ್ಟು ಹೈಡ್ರಾಮಾ ಮಾಡ್ತಾರೆ ಒಳಗಡೆ ಇಂಜಿನಿಯರ್ ಸತ್ಯನಾರಾಯಣ ಅವರು. ಆನಂತರವಾಗಿ ನೋಡಿ, ಒಂದಷ್ಟು ಅಧಿಕಾರಿಗಳು ಕಾರ್ ಹತ್ತಿ ಆನಂತರ ಮೇಲ್ಗಡೆ ಹತ್ತಿ ಅವರು ಎಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾರೆ. ಜೊತೆಗೆ ಈ ಸಂದರ್ಭದಲ್ಲೇ ಅವರ ಸಹೋದರಿ ಕೂಡ ಬರ್ತಾರೆ. ಸಹೋದರಿನೂ ಕೂಡ ಏನೂ ಆಗಲ್ಲ ಅಣ್ಣ, ತೆಗಿಯೇ ನಾವಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಅಂದರೆ ಏನೋ ಇದೆ ಅಂತ. ಸತ್ಯನಾರಾಯಣ ಅವರ ಹುಳುಕು ಇರೋದ್ರಿಂದಲಾಗೆ ಅವರು ಡೋರನ್ನು ಓಪನ್ ಮಾಡಿಲ್ಲ. ಅವರು ಇದ್ದಿದ್ರೆ ಬನ್ನಿ ಲೋಕಾಯುಕ್ತ ಅವ್ರಿಗೆ ವೆಲ್ಕಮ್ ಮಾಡಿ ಕಾಫಿ ಟೀ ಮಾಡಿಕೊಟ್ಟು ಹೊತ್ಲಾಗೆ ಬನ್ನಿ, ಏನು ನೋಡ್ತೀರಾ, ಲೆಕ್ಕಪತ್ರ ಏನು ಪರಿಶೀಲನೆ ಮಾಡ್ತೀರಾ ಮಾಡಿ ಅಂತ ಹೇಳ್ತಿದ್ರಪ್ಪ. ಸತ್ಯನಾರಾಯಣ ಮನೆ ಬಳಿಯಲ್ಲಿ ಓಡೋಡಿ ಬರ್ತಾರೆ. ಸಹೋದರಿ ಕೂಡ ಗೊತ್ತಾಗಿದ್ದೆ ತಡ ವಿಚಾರ, ಬಾಗಿಲು ತೆರೆಯುವಂತೆ ಮನವಿಯನ್ನ ಕೂಡ ಮಾಡ್ಕೊಳ್ತಾರೆ. ಸಹೋದರಿ ಏನೂ ಆಗಲ್ಲ, ತೆಗಿ, ನಾನಿದ್ದೀನಿ ಅಂತ ಇನ್ನಿಲ್ಲದಂತೆ ಮನವಿಯನ್ನ ಸಹೋದರಿ ಕೂಡ ಮಾಡ್ಕೊಳ್ತಾರೆ. ಸಿಸಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸಹೋದರನಿಗೆ ತಂಗಿ ಮನವಿಯನ್ನ ಮಾಡ್ತಾರೆ. ಯಾಕೆಂದ್ರೆ ಒಳಗಡೆ ಕೂತ್ಕೊಂಡು ಎಲ್ಲ ಗಮನಿಸ್ತಾ ಇದ್ರು, ಏನಾಗ್ತಾ ಇದೆ, ಹೋದ್ರ ಅಧಿಕಾರಿಗಳು ಇನ್ನೂ ನಿಂತಿದಾರ ಇಲ್ವಾ ಅಂತ ಸಿಸಿ ಕ್ಯಾಮ್ರಾ ನೋಡ್ಕೊಂಡು ಒಳಗಡೆನೆ ಸತ್ಯನಾರಾಯಣ್ ಕೂತ್ಕೊಂಡಿರ್ತಾರೆ. ಸೊ ತಂಗಿನೂ ಕೂಡ ಫೋನ್ ಹಿಡ್ಕೊಂಡು ಫೋನಲ್ಲೆಲ್ಲ ಟ್ರೈ ಮಾಡ್ತಾರೆ. ಫೋನ್ ಹಿಡ್ಕೊಂಡು ನೋಡೋದು, ಟ್ರೈ ಮಾಡೋದು, ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು, ಹೇಳೋದು, ಒಳಗಡೆ ಸಿಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತಿರ್ತಾರೆ ಅಂತ ಸನ್ನೆ ಮಾಡೋದು, ಮಾತನಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಆಗಲೇ ಇಲ್ಲ. ಕೊನೆಗೂ ಕೂಡ ನೋಡಿ, ಅಧಿಕಾರಿಗಳೇ ಹರಸಾಹಸ ಪಡಬೇಕಾಗಿತ್ತು ಮನೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ. ಹಂಗೂ ಮೇಲೆ ಬಂದ್ರೆ ಇನ್ನೆಂತ, ಅಲ್ಲಿ ಬಾಗಿಲು ಓಪನ್ ಮಾಡಲೇಬೇಕಲ್ವ. ಈಗ ಮನೆ ಬಂದರು, ಒಳಗಡೆ ಹೋಗ್ಲಿಕ್ಕಾಗತ್ತಾ? ಇಲ್ಲ, ಜಸ್ಟ್ ಅಲ್ಲಿ ಸುತ್ತಾಡಬೇಕಷ್ಟೇ ಅಲ್ಲಿ ಕಾರಿಡಾರ್ಗಳಲ್ಲಿ. ಸೊ ಬಂದಿದ್ದಾರೆ, ಮೇಲ್ಗಡೆ ಹೋಗಿದ್ದಾರೆ ಅಂತೂ ಕೂಡ. ಬಟ್ ಡೋರ್ ಓಪನ್ ಮಾಡ್ತಾ ಇಲ್ಲ. ಎಷ್ಟೇ ತಂಗಿ ಮನವಿ ಮಾಡಿಕೊಂಡ್ರು ಇವರು ಕೂಡ ಓಪನ್ ಮಾಡ್ರಿ ಅಂತ ಹೇಳಿದ್ರು ಕೂಡ ಮಾಡಲೇ ಇಲ್ಲ. 2 ಗಂಟೆಗಳ ಬಳಿಕವಾಗಿ ಡೋರನ್ನ ಓಪನ್ ಮಾಡ್ತಾರೆ ಸತ್ಯನಾರಾಯಣ ಅವರು. ಕೊನೆಗೂ ಮನೆ ಬಾಗಿಲನ್ನ ಓಪನ್ ಮಾಡ್ತಾರೆ ಪಾಲಿಕೆ ಇಂಜಿನಿಯರ್. ಅಧಿಕಾರಿ ಸತ್ಯನಾರಾಯಣ ಮನೆ ಒಳಗಡೆ ತೆರಳ್ತಾರೆ. ಲೋಕಾಯುಕ್ತ ತಂಡ ಆನಂತರ ಆದಾಯಕ್ಕಿಂತ ಹೆಚ್ಚು ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡ್ತಾರೆ. 2 ಗಂಟೆಗಳ ಬಳಿಕವಾಗಿ ಡೋರು ಓಪನ್ ಮಾಡ್ತಾರೆ. ಅಷ್ಟೊತ್ತಿಗೆಲ್ಲ ಒಳಗಡೆ ಅದೇನೇನು ನಾಶ ಮಾಡಬೇಕಾಗಿರುತ್ತೋ ಅವೆಲ್ಲ ಮಾಡಿ ಮುಗಿಸ್ಬೇಕಲ್ಲ, ಟೈಮ್ ಬೇಕಿರುತ್ತೆ ಸತ್ಯನಾರಾಯಣ ಅವ್ರಿಗೆ. ಬಂದ ತಕ್ಷಣವೇ ತೆಗಿಬೇಕಾಗಿತ್ತು. ತೆಗ್ದಿಲ್ಲ ಅಂತಂದರೆ ಏನು ಕಾರಣ ಆಗಿದ್ರೆ ನೋಡ್ತಾ ಇರ್ತಾರೆ ಒಳಗಡೆ ಎಲ್ಲವೂ ಕೂಡ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಸಚಿನ್, ಇದೆಲ್ಲ ಭಾಳ ಒಂದು ಫಿಲಮ್ ನೋಡ್ದಂಗೆ ಅನಿಸ್ತಾ ಇದೆ. ಇದು ಯಾಕೆ ಅಷ್ಟೊತ್ತು ಮಾಡಿದ್ರು ಸತ್ಯನಾರಾಯಣ ಅವರು? ಏನೂ ಕೂಡ ಕಳ್ಳಾಟ ಇರಲಿಲ್ಲ ಅಂತಂದರೆ ಆರಾಮಾಗಿ ಬನ್ನಿ, ಅದು ಏನು ಚೆಕ್ ಮಾಡ್ತೀನಿ, ನಾನು ಸಹಾಯ ಮಾಡ್ತೀನಿ ಅದಕ್ಕೆ ಅಂತ ಹೇಳಿ ನಿಂತ್ಕೊಂಡು ಅವರು ಕೂಡ ಸಹಾಯ ಮಾಡ್ತಾ ಇದ್ರು ಅಧಿಕಾರಿಗಳಿಗೆ. ಅದನ್ನು ಹೊರತುಪಡಿಸಿ ಏನೋ ಇರೋದ್ರಿಂದಲೇ ತಾನೇ ಲೆಕ್ಕಪತ್ರಗಳಲ್ಲಿ ಏನೋ ದೋಷ ಇರೋದ್ರಿಂದ ಕಾರಣವಾಗಿ ಅಥವಾ ಏನೋ ಮೋಸ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರನೇ ಇವರು ಹಿಂಗೆಲ್ಲ ಮಾಡಿದ್ದು. ಅನಂತರವಾಗಿ ಏನಾಯಿತು ಕಂಪ್ಲೀಟ್ ಆಗಿ ಅಧಿಕಾರಿಗಳು ಬಂದಂತಹ ಟೈಮ್ನಿಂದ ಹಿಡಿದು ಕಂಪ್ಲೀಟ್ ಆಗಿ ಏನಾಯಿತು ಮಾಹಿತಿ ಕೊಡೋದಾದರೆ?
ಖಂಡಿತ ಕುಸುಮ, ಇವತ್ತು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ಏನು ಪಾಲಿಕೆ ಇಂಜಿನಿಯರ್ ಆಗಿರ್ತಕ್ಕಂಥ ಸತ್ಯನಾರಾಯಣ ಅವರು ಅಕ್ರಮವಾಗಿ ಆಸ್ತಿನ ಗಳಿಸಿದ್ದಾರೆ ಅನ್ನೋ ಒಂದು ಆರೋಪ ಅವ್ರ ಮೇಲೆ ಕೇಳಿ ಬರ್ತಿತ್ತು. ಸಾಕಷ್ಟು ಬಾರಿ ದೂರುಗಳನ್ನು ಕೂಡ ದಾಖಲಾಗಿತ್ತು. ಹೀಗಾಗಿ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸತ್ಯನಾರಾಯಣ್ ಮನೆ ಬಾಗಿಲನ್ನ ಕದ ತಡ್ತಾರೆ. ಆದ್ರೆ ಸತ್ಯನಾರಾಯಣ್ ಅವರ ಇಡೀ ಕುಟುಂಬ ಮನೆಯೊಳಗೆ ಇದ್ರೂ ಕೂಡ ಬಾಗಿಲು ತೆಗೆಯೋದಕ್ಕೆ ಮುಂದಾಗೋದಿಲ್ಲ. ಸುಮಾರು 2 ಗಂಟೆ ಅಧಿಕ ಕಾಲ ಏನೋ ಲೋಕಾಯುಕ್ತ ಅಧಿಕಾರಿಗಳು ಬಾಗಿಲು ತೆಗೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಮನವಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಲೋಕಾಯುಕ್ತ SP ಅವರು ಕೂಡ ಏನೋ ಆ ಒಂದು ಮನೆ ಹತ್ರ ಬಂದು ಅವ್ರಿಗೆ ಮನವಿನ ಮಾಡ್ತಾರೆ ಬಾಗಿಲು ತೆಗೀರಿ ಅಂತ. ಆದ್ರೆ ಅವರು CC ಕ್ಯಾಮೆರಾಗಳನ್ನ ನೋಡ್ಕೊಂಡು ಕೂತ್ಕೊಂಡು ಮನೆಯಲ್ಲೇ ಇದ್ದು ಕೂಡ ಬಾಗಿಲು ತೆಗೆಯೋದಕ್ಕೆ ಮುಂದಾಗೋದಿಲ್ಲ. ಅದಾದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ಕಾರಿನ ಮೇಲೆ ಹತ್ತಿ ಅವರ ಏನು ಮೇಲ್ಭಾಗ ಇದೆ, ಮನೆಯ ಮೇಲ್ಭಾಗದಲ್ಲೂ ಕೂಡ ಕಾರಿಡಾರ್ಗೆ ಹೋಗಿ ಅಲ್ಲೂ ಕೂಡ ಬಾಗಿಲು ತೆಗೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಮನವಿ ಮಾಡ್ತಾರೆ. ಆದ್ರೂ ಕೂಡ ತೆಗೆಯೋದಿಲ್ಲ. ಬಡಾವಣೆ ಪೊಲೀಸರು ಕೂಡ ಬಂದು ಅವರಿಗೆ ಮನವಿಯನ್ನು ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಈತ ಭ್ರಷ್ಟಾಚಾರ ಅಂದ್ರೆ ಅಕ್ರಮವಾಗಿ ಆಸ್ತಿ ಗಳಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರ್ತಕ್ಕಂಥ. ಯಾಕೆಂತಂದ್ರೆ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಇಷ್ಟೊತ್ತು ಬಾಗಿಲು ತೆಗೆಯೋದಕ್ಕೆ ಲೇಟ್ ಮಾಡಿದ್ರು ಅಂತ ಹೇಳಿ, ಅಂದ್ರೆ ದಾಖಲಾತಿಗಳನ್ನ ನಾಶ ಪಡಿಸೋದಕ್ಕಿರ್ಬೋದು ಅಥವಾ ಬೇರೆ ಇನ್ನೇನೋ ಉದ್ದೇಶದಿಂದ ಇವರು ಈ ರೀತಿ ಮಾಡ್ತಾ ಇದಾರೆ ಅನ್ನೋ ಒಂದು ಸತ್ಯ ಈಗ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಸುಮಾರು 2 ಗಂಟೆಗಳ ಕಾಲ ಸತಾಯಿಸಿ ಈಗ ಅಧಿಕಾರಿಗಳು ಮನೆ ಒಳಗಡೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಮನೆ ಒಳಗಡೆ ಲೋಕಾಯುಕ್ತ ಅಧಿಕಾರಿಗಳು ಹೋಗಿರೋದು, ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಪರಿಶೀಲನೆ ನಡೆದ ನಂತರ ಗೊತ್ತಾಗ್ಬೇಕಂದ್ರೆ ಈತ ಎಷ್ಟು ಮಟ್ಟಿಗೆ ಅಕ್ರಮವಾಗಿ ಆಸ್ತಿನ ಗಳಿಸಿದಾನೆ ಅನ್ನೋದು ಕೂಡ ಸತ್ಯ ಹೊರಬರ್ಬೇಕಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.